ಗೊತ್ತಾಗುತ್ತೆ. ಡಬಲ್ ಕ್ಲಿಕ್ ಮಾಡಿ ಹೇಳಿ ಸರ್, ಹಂಗೆ ಒಂದ್ಸಲ ಚೆನ್ನಾಗಿರುತ್ತೆ. ಹಾಂ ಡಬಲ್ ಕ್ಲಿಕ್ ಮಾಡೋ. ಓಕೆ ಸರ್. ಓಕೆ, ಫೈಲ್ ಕ್ಲೋಸ್ ಮಾಡಿ, ವಿಂಡೋ ಕ್ಲೋಸ್ ಮಾಡಿ ಫಸ್ಟು. ಇದು ಸ್ಮಾಲ್ ವಿಂಡೋ. ಓಕೆ ಎಸ್ ಸರ್. ಫೈಲ್, ನ್ಯೂ ಪ್ರಾಜೆಕ್ಟ್, ಪ್ರಾಜೆಕ್ಟ್ ನೇಮ್, ನಿಮ್ಮ ಹೆಸರು ಕೊಡಿ. ಓಕೆ ಎಸ್ ಸರ್. ನೆಕ್ಸ್ಟ್, ಇಲ್ಲಿ ನೆಕ್ಸ್ಟ್ ಫಿನಿಶ್. ಅಲ್ಲಿ XC3S400 ಇದೆ, ಸಿಂಗಲ್ ಕ್ಲಿಕ್ ಮಾಡಬೇಕು ಫಸ್ಟು. ಓಕೆ ಸರ್. ಸೆಲೆಕ್ಟ್ ಮಾಡ್ಕೊಳ್ಳಿ, ರೈಟ್ ಕ್ಲಿಕ್ ಮಾಡಿ. ಇವಾಗ ನ್ಯೂ ಸೋರ್ಸ್. ಓಕೆ, VHDL ಮಾಡಲ್. ಫೈಲ್ ನೇಮ್ ಕೊಡಿ. ಅಭಿಲಾಷ್ ಅಂತ ಕೊಟ್ಟಿದ್ದೀರ, ಅಭಿಲಾಷ್ 1 ಅಂತ ಕೊಡಿ. ಇದು ಫೈಲ್ ನೇಮ್. ಓಕೆ, ನೆಕ್ಸ್ಟ್ ಇನ್ಪುಟ್ ಔಟ್ಪುಟ್ ಕೊಡಬೇಕು. ಫುಲ್ ಆರ್ಡರ್ ಮಾಡ್ತಾ ಇದೆಯಾ? ABC ಇನ್ಪುಟ್ ಕೊಡು. ಎ ಅಲ್ಲೇ ಒಂದೇ ಲೈನಲ್ಲಿ ಕೊಡ್ಬೋದು. A, A ಹೋಯ್ತು. A, B, C. ಓಕೆ, ಇನ್ಪುಟ್ಟು. ಔಟ್ಪುಟ್ಟು X ಅಂತ ಕೊಡು. S, X ಅಂದರೆ ನಿನಗೆ ಕ್ಯಾರಿ. ಓಕೆ, ಹಾಂ. ನೆಕ್ಸ್ಟ್ ಫಿನಿಶ್. ಓಕೆ, ಈಗೇನು ಮಾಡಬೇಕು? ಟಾಪ್ ಮಾಡಲನ್ನು ಎಂಟಿಟಿ ನೇಮು ಟೈಪ್ ಮಾಡಬೇಕು. ಎಂಟಿಟಿ ನೇಮ್ ಏನಿದೆ? ಅಭಿಲಾಷ್ 1 ಅಂತ ಇದೆ, ಹೌದಾ? ಕೆಳಗೆ ನೋಡು ಅದನ್ನು. ಹಾಂ, ಅಭಿಲಾಷ್ 1 ಅಂತ ಅಲ್ಲಿ ಕೊಡಬೇಕು. ABLASH1. ಓಕೆ, ಇವಾಗ ಪ್ರೋಗ್ರಾಮ್ ಬರಿಬೇಕು. ಪ್ರೋಗ್ರಾಮ್ ಬರಿಬೇಕಲ್ಲ? ಹಾಂ, ಕೆಳಗೆ ಬನ್ನಿ. ಬಿಗಿನ್ ಆದಮೇಲೆ ಚೆಕ್ ಮಾಡ್ಕೊಳ್ಳಿ. ಎಂಟಿಟಿ ABC ಇನ್ಪುಟ್ಟು ಫುಲ್ ಆರ್ಡರ್ಗೆ S ಸಮ್ಮು X ಕ್ಯಾರಿ. ಓಕೆ, ಹಾಂ. ಸಮ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿಗಿನ್ ಆದಮೇಲೆ ಟೈಪ್ ಮಾಡಿ. ಬಿಗಿನ್ ಕೆಳಗೆ ಸಮ್ ಲೆಸ್ ದ್ಯಾನ್ ಆರ್ ಈಕ್ವಲ್, ಸಮ್ ಅಲ್ಲ ಎಸ್. ಔಟ್ಪುಟ್ ಏನಂತ ಡಿಕ್ಲೇರ್ ಮಾಡಿದೆ? ಎಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎ ಎಕ್ಸಾರ್ ವಿತ್ ಸ್ಪೇಸ್ ಕೊಡು. ಹಾಂ, ಸ್ಪೇಸ್ ಕೊಡಲ್ಲ ಸರ್? ಹಾಂ, ಕೊಡಿ. ಎ ಎಕ್ಸಾರ್ ಸ್ಪೇಸ್ ಬಿ ಎಕ್ಸಾರ್ ಸಿ ಸ್ಪೇಸ್ ಎಕ್ಸಾರ್ ಸ್ಪೇಸ್ ಸಿ ಸೆಮಿಕೋಲನ್. ನೆಕ್ಸ್ಟ್ ಲೈನ್ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎ ಆ್ಯಂಡ್ ವಿತ್ ಬಿ, ಬ್ರ್ಯಾಕೆಟ್ ಓಪನ್ ಮಾಡಿ. ಎ ಆ್ಯಂಡ್ ವಿತ್ ಬಿ ಬ್ರ್ಯಾಕೆಟ್ ಹಾಕು, ಓಪನ್ ಕ್ಲೋಸ್ ಮಾಡಿ. ಎ ಆ್ಯಂಡ್ ಎರಡಕ್ಕೆ ಇಲ್ಲಿಗೆ ಸರ್. ಎ ಆ್ಯಂಡಿಗೆ ಫಸ್ಟ್ ಅಲ್ಲೊಂದು ಬ್ರ್ಯಾಕೆಟ್ ಹಾಕು, ಅದನ್ನು ಕ್ಲೋಸ್ ಮಾಡು. ಸ್ಪೇಸ್ ಆರ್ ಮಾಡು. ಸ್ಪೇಸ್ ಬ್ರ್ಯಾಕೆಟ್ ಓಪನ್. ಬಿ ಆ್ಯಂಡ್ ವಿತ್ ಸಿ ಬ್ರ್ಯಾಕೆಟ್ ಕ್ಲೋಸ್ ಮಾಡಬೇಕು. ಸ್ಪೇಸ್ ತೆಗಿ. ಓಕೆ, ಸ್ಪೇಸ್ ಸಿ ಆ್ಯಂಡ್ ವಿತ್ ಎ. ಆರ್ ಮಾಡಬೇಕು ಫಸ್ಟ್. ಆರ್ ಮಾಡಬೇಕು, ಆರ್ ಆಪ್ರೇಷನ್ ಕೊಡಬೇಕು. ಕ್ಯಾರಿ ಫಾರ್ಮುಲಾ ಸಿ ಆ್ಯಂಡ್ ವಿತ್ ಎ, ಬ್ರ್ಯಾಕೆಟ್ ಓಪನ್ ಮಾಡಲಿಲ್ಲ. ಸಿ ಆ್ಯಂಡ್ ವಿತ್ ಎ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ, ಓಪನ್ ಮಾಡಿ, ಕ್ಲೋಸ್ ಮಾಡಿ. ಬ್ರ್ಯಾಕೆಟ್ ಕ್ಲೋಸ್, ಓಪನ್, ಕ್ಲೋಸ್. ಓಕೆ, ಸೆಮಿಕೋಲನ್. ಇಷ್ಟ ಆಯ್ತಾ? ಸೇವ್ ಮಾಡಿ ಪ್ರೋಗ್ರಾಮು. ಸೇವ್. ಓಕೆ, ಈಗ ಪ್ರೋಗ್ರಾಮ್ ಬರೆದಾದ್ಮೇಲೆ ಏನು ಮಾಡ್ತಿದ್ರಿ ನೀವು? ಸಿಂಥಸಿಸ್ XST ಡಬಲ್ ಕ್ಲಿಕ್. ಸಿಂಥಸಿಸ್ XST ಡಬಲ್ ಕ್ಲಿಕ್. ಇಲ್ಲಿ ನಿಮ್ಗೆ ಏನಾದ್ರೂ ಅಲ್ಲಿ ಇಂಟು ಮಾರ್ಕ್ ಬಂತಂದರೆ ಎರರ್ ಇದೆ ಅಂತ ಅರ್ಥ. ಈಗ ರೈಟ್ ಕ್ಲಿಕ್ ಆಗಿದೆ, ಏನು ಎರರ್ ಇಲ್ಲ. ಸೊ ನೆಕ್ಸ್ಟ್ ಸ್ಟೆಪ್ ನಾವು ಪಿನ್ನನ್ನು ಅಸೈನ್ ಮಾಡಬೇಕು. ಪಿನ್ ನಂಬರ್ಸನ್ನು, ಯೂಸರ್ ಕನ್ಸ್ಟೆಂಟನ್ನು ಎನ್ಲಾರ್ಜ್ ಮಾಡ್ಕೊಳ್ಳಿ. ಪ್ಲಸ್ ಮಾರ್ಕ್ ಇದೆಯಲ್ಲ ಅಲ್ಲಿ, ಹಾಂ, ಎನ್ಲಾರ್ಜ್ ಮಾಡ್ಕೊಳ್ಳಿ. ಥರ್ಡ್ ಲೈನ್, ಹಾಂ, ಡಬಲ್ ಕ್ಲಿಕ್ ಮಾಡಿ ಇನ್ಪುಟ್ ಔಟ್ಪುಟ್ಗೆ. ಎಸ್ ಒಂದು ನಿಮಿಷ ಇದೆ. ಅಲ್ಲಿ ಮಿನಿಮೈಸ್ ಕ್ಲೋಸ್ ಮಾಡಿ, ಇದು ಕ್ಲೋಸ್ ಮಾಡಿ. ಎಸ್ ಒಂದು ಸೆಕೆಂಡ್ ಓಪನ್ ಆಗುತ್ತೆ. ಇದು ಕ್ಲೋಸ್ ಮಾಡು, ಇದು ಮಿನಿಮೈಸ್ ಮಾಡು. ಓಕೆ, ಇಲ್ಲಿ ನಿನಗೇನು ಬಂತು? UCF ಫೈಲ್ ಜನ್ರೇಟ್ ಆಯ್ತು, ಹೌದಾ? ಅಲ್ಲಿ ಡಬಲ್ ಕ್ಲಿಕ್ ಮಾಡಬೇಕು. UCF ಫೈಲಲ್ಲಿ ಡಬಲ್ ಕ್ಲಿಕ್. ಎಸ್ ಕಮ್ಯಾಂಡ್ ಕೇಳುತ್ತೆ, ಎಸ್ ಕೊಡಿ. ಇಲ್ಲಿ ಟೈಪ್ ಮಾಡಬೇಕು ನೀವು. ನಿಮ್ಗೆ ಇನ್ಪುಟ್ ಔಟ್ಪುಟ್ ಏನಿದೆ? ಫಸ್ಟ್ ಇನ್ಪುಟ್ 3 ಇನ್ಪುಟ್ಸ್ ಇದೆ, ABC ಇನ್ಪುಟ್ಸು. ಕ್ಯಾಪ್ಸ್ ಬರಿಬೇಕು. NET ಸ್ಪೇಸ್ ಪಿನ್ ನಂಬರ್. ಫಸ್ಟ್ ಇನ್ಪುಟ್ ಏನಿದೆ? ಎ ಇದೆ, ಸ್ಮಾಲ್ ಲೆಟರ್ ಎ. ಸ್ಪೇಸ್ ಕೊಡಬೇಡ, ಸ್ಪೇಸ್ ತೆಗಿ. ಹಾಂ, ಸ್ಮಾಲ್ ಲೆಟರ್ ಎ. ಡಬಲ್ ಕೋಟ್ ಕ್ಲೋಸ್. ಹಾಂ,
ನೆಕ್ಸ್ಟ್ ಲಾಕ್ LOC ಲೋಕಲ್ ವೇರಿಯೇಬಲ್ ಅಂತ ಅದು ಕ್ಯಾಪ್ಸ್ ಇರಬೇಕದು LOC ಓಕೆ ಈಕ್ವಲ್ ಡಬಲ್ ಕೋಟ್ ಓಪನ್ P42 ಪಿನ್ ನಂಬರ್ ಫಸ್ಟ್ ಇನ್ಪುಟ್ ಏನಿದೆ P42 ಸೆಮಿಕೋಲನ್ ಕೊಡಬೇಕು ಲಾಸ್ಟಲ್ಲಿ ಓಕೆ ಎಂಟರ್. ಈಗ ಏನು ಮಾಡು ಗೊತ್ತಾ, ಅದು ನಿನಗೆ ಇದಾಗುತ್ತಲ್ಲ ಆ ಲೈನ್ ಕಾಪಿ ಮಾಡ್ಕೊ, ಫುಲ್ ಲೈನ್ ಅಲ್ಲಲ್ಲ ಈ ಕಡೆಯಿಂದ ಬಾ ಹಾಂ. ಈಗ ಕಂಟ್ರೋಲ್ ಸಿ ಹೊಡಿ ಓಕೆ, ಕಾಪಿ ಆಯಿತಾ. ಈಗ ನೆಕ್ಸ್ಟ್ ಲೈನಿಗೆ ಬಾ, ಸೆಕೆಂಡ್ ಲೈನಿಗೆ ಮೇಲೆ ಹೋಗು. ಹಾಂ, ಕಂಟ್ರೋಲ್ V ಕೊಡು, ಪೇಸ್ಟ್ ಆಯಿತು. ಈಗ ಇದನ್ನು ತೆಗಿ, B ಕೊಡು. ಸೆಕೆಂಡ್ ಇನ್ಪುಟ್ ಏನಿದೆ ನಿನಗೆ B ಅಲ್ವಾ, ಏನ B ಚೇಂಜ್ ಮಾಡು ಓಕೆ, ಸ್ಮಾಲ್ ಲೆಟರ್ B ಓಕೆ, ಪಿನ್ ನಂಬರ್ 40 P40 ಓಕೆ. ನೆಕ್ಸ್ಟ್ ಲೈನ್ ಬಾ, ಕಂಟ್ರೋಲ್ V C ಕೊಡೋದು, C ಓಕೆ, LOC ಪಿನ್ ನಂಬರ್ 39 ಓಕೆ. ಇದು ನಿಮಗೆ ಬೇಗ ಆಗುತ್ತೆ ಪ್ರೊಸೀಜರ್, ಕಾಪಿ ಪೇಸ್ಟ್ ಮಾಡೋದು. ಈಗ ಇನ್ಪುಟ್ ಅಸೈನ್ ಆಯಿತು, ನಮಗೆ ಔಟ್ಪುಟ್ ಅಸೈನ್ ಮಾಡಬೇಕು, ಮೇಲೆ ಹೋಗು. ಹಾಂ, ಈಗ ಅದನ್ನೇ ಕಂಟ್ರೋಲ್ V ಕೊಡು, ಕಂಟ್ರೋಲ್ V ಆಯಿತಾ. ಹಾಂ, ಎಸ್ ಸಮ್ 30 P31 ಸ್ಮಾಲ್ ಲೆಟರ್ ಇದೆ ಎಸ್. ಹಾಂ, P31. ನೆಕ್ಸ್ಟ್ ಲೈನ್ ಕ್ಯಾರಿ ಎಕ್ಸ್ ಅಂತ ಕೊಟ್ಟಿದ್ದೀವಲ್ವಾ. ಹಾಂ, 29 P29 ಓಕೆ ಆಯಿತಾ, ನಡೆಯುತ್ತೆ. ಅಲ್ಲಿ ಒಂದು ಕಡೆ ಸ್ಪೇಸ್ ಕೊಟ್ಟರೆ ಅಷ್ಟಿಗೂ ಕೊಡಬೇಕು, ಕೊಡಲಿಲ್ಲ ಅಂದರೆ ನಡೆಯುತ್ತೆ. ಸೇವ್ ಮಾಡಿ, ಹಾಂ. ಈಗ .VHD ಕ್ಲಿಕ್ ಮಾಡಿ, ಅಭಿಲಾಷ್ .VHD ಕ್ಲಿಕ್ ಮಾಡಿ. ಈಗ ಇಲ್ಲಿ ಸಿಂಥಸಿಸ್ XST ಕೆಳಗೆ ಡ್ರ್ಯಾಗ್ ಮಾಡಿ, ಅದು ಕೆಳಗೆ ಅದು ಡ್ರ್ಯಾಗ್ ಮಾಡಿ. ಇಂಪ್ಲಿಮೆಂಟ್ ಡಿಸೈನ್ ಡಬಲ್ ಕ್ಲಿಕ್, ಇಲ್ಲೇನಾದರೂ ಮಿಸ್ಟೇಕ್ ಇಂಪ್ಲಿಮೆಂಟ್ ಡಿಸೈನ್ ಇಂಟು ಮಾರ್ಕ್ ಬಂತಂದರೆ ನೀವು UCF ಫೈಲಲ್ಲಿ ಏನೋ ಟೈಪ್ ಮಾಡೋದು ಮಿಸ್ ಮಾಡಿದ್ದೀರಾ ಅಂತ. ಓಕೆ, ಹಾಂ. ನೆಕ್ಸ್ಟ್ ಜನರೇಟ್ ಪ್ರೋಗ್ರಾಮಿಂಗ್ ಫೈಲ್ ಡಬಲ್ ಕ್ಲಿಕ್. ಹಾಂ, ಕಾನ್ಫಿಗರ್ ಟಾರ್ಗೆಟ್ ಡಿವೈಸ್ ಇದ್ದಾಗ ನೀವು ಕಿಟ್ಟನ್ನು ಆನ್ ಮಾಡ್ಕೋಬೇಕು. ಓಕೆ, ಹಾಂ. ಕಾನ್ಫಿಗರ್ ಟಾರ್ಗೆಟ್ ಡಿವೈಸ್ ಡಬಲ್ ಕ್ಲಿಕ್, ಓಕೆ. ಬೌಂಡ್ರಿ ಸ್ಕ್ಯಾನ್ ಡಬಲ್ ಕ್ಲಿಕ್, ರೈಟ್ ಕ್ಲಿಕ್ ಮಾಡಿ. ಇನ್ಷಿಯಲೈಸ್ ಚೈನ್ ಅಂದರೆ ಕಿಟ್ಟನ್ನು ನಾವು ಅಲ್ಲಿಗೆ ಇನ್ಷಿಯಲೈಸ್ ಮಾಡ್ತೀವಿ. ಐಡೆಂಟಿಫೈ ಸಕ್ಸೀಡ್ ಎಸ್ ಕೊಡಿ. ಓಕೆ, ಫಸ್ಟ್ ಬೈಪಾಸ್ ಕೊಡಬೇಕು, ಓಕೆ. ಈಗ ಆರೋ ಮಾರ್ಕ್ ಫೈಲನ್ನು ಸೆಲೆಕ್ಟ್ ಮಾಡಬೇಕು ನೀವು, ಪ್ರಾಜೆಕ್ಟ್ ನೇಮು ಫೈಲನ್ನು. ಇಲ್ಲ ಸರ್. ಹಾಂ, ಡೌನ್ ಆರೋ ಮಾರ್ಕ್ D ಫೋಲ್ಡರ್ ಸುನಿಲ್ FPGA ಫೋಲ್ಡರ್ ಒಳಗಿದೆ, ಡಬಲ್ ಕ್ಲಿಕ್ ಮಾಡಿ. ಏನಂತ ಕೊಟ್ಟರೆ ಅಭಿಲಾಷ್ ಸರ್. ಅಭಿಲಾಷ್ 1 ಅನ್ನೋದು ನಿಂದು ಫೈಲ್ ನೇಮು. ಫಸ್ಟ್ ನೀವು ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡಬೇಕು, ಓಪನ್ ಮಾಡಿ. ನಮ್ಮ ಲ್ಯಾಪ್ಟಾಪ್ ಮಾಡ್ಬೇಕಂದ್ರೆ ಒಂದು ಫೋಟೋ ಕ್ರಿಯೇಟ್ ಮಾಡಿರ್ಬೇಕಾ ಸರ್? ಹಾಂ, ಅಭಿಲಾಷ್ 1.bit ಅದು ಪಾತ್ ಹೇಳ್ತೀನಿ. ಓಪನ್ ಓಕೆ. ಇಲ್ಲಿ ಡಿವೈಸ್ ಟು FPGA ಓಕೆ. ಅಪ್ಲೈ ಕೊಡಲಿಲ್ಲ, ಇಲ್ಲ ಮಾಡಿ ನೋಡೋಣ. ಅದು ಈಗ ಮಾಡಿ, ಇಲ್ಲ ಅಸೈನ್ ನ್ಯೂ ಕಾನ್ಫಿಗರೇಷನ್, ರೈಟ್ ಕ್ಲಿಕ್ ಮಾಡಿ, ಅಸೈನ್ ನ್ಯೂ ಕಾನ್ಫಿಗರೇಷನ್ ಓಕೆ. ಅಭಿಲಾಷ್ 1.bit ಕ್ಲಿಕ್ ಮಾಡಿ, ಓಪನ್. ಹಾಂ, ಈಗೇನು ಪ್ರೋಗ್ರಾಮ್, ರೈಟ್ ಕ್ಲಿಕ್ ಮಾಡಿ, ಪ್ರೋಗ್ರಾಮ್ ಓಕೆ. ಕರೆಕ್ಟ್ ಇದೆ, ಅಪ್ಲೈ ಕೊಟ್ಟೆ ಓಕೆ ಕೊಡು, ಕರೆಕ್ಟ್ ಇದೆ. ಡಿವೈಸ್ 2ನೇ ಇದೆ. ಹಾಂ, ಅಪ್ಲೈ ಓಕೆ. ಈಗ ಪ್ರೋಗ್ರಾಮ್ ಆಗಲಿಲ್ಲ ಅಂದರೆ ಮತ್ತೆ ನೀವು ರಿಟರ್ನ್ ಮಾಡಬೇಕಾಗುತ್ತೆ. ಅಲ್ಲಿ ಅಪ್ಲೈ ಕೊಟ್ಟೆ ಓಕೆ ಕೊಡಬೇಕು ಸರ್. ಪ್ರೋಗ್ರಾಮ್ ಸಕ್ಸೆಸ್, ಪ್ರೋಗ್ರಾಮ್ ಫೇಲ್ಡ್ ಅಂತ ಬರುತ್ತೆ ಒಂದೊಂದ್ಸಲ. ಓಕೆ, ಇಲ್ಲಿ ಕಿಟ್ ಏನು ಮಾಡಬೇಕು ಅಂತ ನಿಮಗೇನಿದೆ, ಫಸ್ಟ್ ABC ಕೊಟ್ಟಿದ್ದೀರಾ ನೀವು. ಪ್ರೋಗ್ರಾಮ್ ಚೆಕ್ ಮಾಡಿ, ಅದು ಪಕ್ಕದ ಫೈಲ್ ಅದು ಓಕೆ. ಪ್ರೋಗ್ರಾಮ್ಗೆ ಹೋಗಿ, ಯೂಸಿಎಫ್ಗೆ ಹೋಗಿ, ಇಲ್ಲ ಇದೆ ನೋಡಿ, ಓಪನ್. ಅಲ್ಲಿ ABC ಏನು ಕೊಟ್ಟಿದ್ದೀರಾ, ಇದು A, ಇಲ್ಲಿ ನೋಡಿ, ಇದು A, ಇದು B, ಇದು C. ಟ್ರೂ ಟೇಬಲ್ ಏನು, ಆಲ್ ಝೀರೋಸ್ ಇದ್ದರೆ ಫಸ್ಟು ಸಮ್ 0, ಕ್ಯಾರಿ 0. A 1 ಮಾಡ್ತೀನಿ ಓಕೆ. 0 0 1 ಸಮ್ಮು 1, ಕ್ಯಾರಿ 0, ಎಕ್ಸಾರ್ ಆಪ್ರೇಷನ್. 2 ಕೊಡ್ತೀನಿ, 2ಗೂ 1 0 2 ಇವು 3 ತೊಗೋಬೇಕು ನೀವು. ಈ 3 LEDs
ಟೂ 0 ಇದೆಯಾ 1 0 ಓಕೆ 0 1 0 2 Yes, sir. 2 ತಾನೆ ಹಾಂ ನೆಕ್ಸ್ಟು 3 ಕೊಡ್ತೀನಿ 3ಗೆ ಸಮ್ ಏನಾಗುತ್ತೆ 0 ಆಗುತ್ತೆ ಕ್ಯಾರಿ 1 ಕ್ಯಾರಿ 1 ಯಾಕೆಂದರೆ ಇಲ್ಲಿ 2 ಒನ್ಸ್ ಇದೆ ಕ್ಯಾರಿ 1 ಆಗುತ್ತೆ ಕರೆಕ್ಟ್ ಇದೆಯಾ 4ಗೆ ಸಮ್ಮು ಸಮ್ 1 ಕ್ಯಾರಿ 0 ಸಮ್ 1 ಕ್ಯಾರಿ 0 5ಗೆ ಕ್ಯಾರಿ 1 5ಗೆ ಎಸ್ ಸರ್ ಅಲ್ಲ ಸರ್ 5ಗೆ ಸರ್ ಕ್ಯಾರಿ 1 ಸಮ್ಮು 0 6ಗೆ ಕ್ಯಾರಿ 1 ಸಮ್ 0 7ಗೆ 2 1 1 ಇದೆಯಾ ಇದು ಇಷ್ಟು ಮಾಡಿ